ತಿಳಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ 3 ವಿಷಯಗಳನ್ನು ಇಟ್ಟುಕೊಂಡು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಮೊದಲನೆಯ ವಿಚಾರ 18ರಿಂದ ಜನವರಿ 15 ಚುನಾವಣೆಗಳು ಪಕ್ಷದ ವತಿಯಿಂದ ಆಗಬೇಕು, ಗ್ರಾಮ ಪಂಚಾಯತಿ ಚುನಾವಣೆಗಳು ಪಕ್ಷಾತೀತವಾಗಿರಬೇಕು ಎಂಬ ಒಂದು ಕಾನೂನನ್ನು ಜಾರಿಗೆ ತಂದರು. ಅದರ ಜೊತೆಗೆ ಈ ನರೇಗಾ ಯೋಜನೆಯನ್ನು ಕೂಡ ಸೇರಿಸಿ ಪ್ರತಿ ಗ್ರಾಮದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಈ ಕಾನೂನು ಜಾರಿಗೆ ಮಾಡಬೇಕು ಮತ್ತು ಈ ಕಾನೂನಿನ ಮುಖಾಂತರ ದೇಶದ ಜನಸಂಖ್ಯೆಯಲ್ಲಿರ್ತಕ್ಕಂಥ 40% ಜನ ಬಡವರಿಗೆ ಪ್ರತಿನಿತ್ಯ ಕಾಮಗಾರಿಗಳನ್ನು ಕೊಟ್ಟು ಅವರ ಜೀವನಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು ಎಂಬ ಒಂದು ಚಿಂತನೆಯನ್ನು ಮಾಡಿ ಜಾರಿಗೆ ತಂದಿರತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಇವಕ್ಕದ್ದು. ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ 3 ಹಂತಗಳ ಚುನಾವಣೆಗಳನ್ನು 16 ವರ್ಷಗಳ ಕಾಲ ಮಾಡಿ ಒಂದು ಹೊಸ ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ. ನಾನು ಕೂಡ ಆ ವ್ಯವಸ್ಥೆಯಲ್ಲಿ ರಾಜಕೀಯ ಜೀವನಕ್ಕೆ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾನು, ವೆಂಕಟರಾಯ ನಾಡಗೌಡರು, ಬಯಾಪುರ ಅಮರೇಗೌಡರು, ಕರಡಿ ಸಂಗಣ್ಣವರು, ಮುನಿಯಪ್ಪ ಮುದ್ದಪ್ಪ ಅವರು, ಇಷ್ಟು ಜನ ನಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ಶಾಸಕರಾಗಿರ್ತಕ್ಕಂಥ ನಮ್ಮ ಜಿಲ್ಲೆ, ಇದರಲ್ಲಿ ಭಾಳ ಜಿಲ್ಲೆಯಲ್ಲಿ ಇನ್ಕ್ಲೂಡಿಂಗ್ DK ಶಿವಕುಮಾರ್ ನಮ್ಮ ಅಧ್ಯಕ್ಷರು ಏನಿದಾರ ಅವರು ಕೂಡ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲೇ ಬಂದವರು. ನಮ್ಮ ಜೊತೆಗೆ 86, 87ರಲ್ಲಿ ಅವರು ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕನಕಪುರದಿಂದ ಎಲೆಕ್ಟ್ ಆಗಿ, ಆಮೇಲೆ ಅಧ್ಯಕ್ಷರಾಗಿ, ಆಮೇಲೆ ಮಂತ್ರಿಗಳಾಗಿ, KPC ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಯಾಕೆ ಈ ಮಾತು ಹೇಳಬೇಕಾಗತ್ತಂದ್ರೆ, ಅಷ್ಟು ಭದ್ರ ಬುನಾದಿಯನ್ನು ಕಾಂಗ್ರೆಸ್ ಪಕ್ಷ ಈ ವಿಕೇಂದ್ರೀಕರಣ ವ್ಯವಸ್ಥೆಗೆ ಅಧಿಕಾರವನ್ನು ಕೊಟ್ಟು ಸುಮಾರು ವರ್ಷಗಳ ಕಾಲ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಈ ಕಳೆದ 10-12 ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ರಾಜಕೀಯ ಬದಲಾವಣೆ ಕಂಡುಕೊಂಡು BJP ಅಧಿಕಾರಕ್ಕೆ ಬಂತು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ವಿಕೇಂದ್ರೀಕರಣ ವ್ಯವಸ್ಥೆಗೆ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಕಾನೂನಿಗೆ ತಿದ್ದುಪಡಿಯನ್ನು ತಂದರು.
ಕಾನೂನಿಗೆ ತಿದ್ದುಪಡಿ, ಎಂಥ ತಿದ್ದುಪಡಿ ಅಂದರೆ ಒಂದು ಕರಾಳ ತಿದ್ದುಪಡಿಯನ್ನು ಈ ದೇಶದಲ್ಲಿರ್ತಕ್ಕಂಥ 40% ಬಡ ಜನತೆಗೆ ಒಂದು ಕರಾಳ ಯೋಜನೆಯನ್ನು ತಿದ್ದುಪಡಿ ಮಾಡಿ ಆ ಜನರ ಒಂದು ಕಾಮಗಾರಿಗಳಿಗೆ ಮತ್ತು ಅವರ ಅಧಿಕಾರಕ್ಕೆ ಮೊಟಕುಗೊಳಿಸ್ತಕ್ಕಂಥ ಕಾನೂನನ್ನು ತಂದಿರತಕ್ಕಂಥ ವಿಚಾರ. ಇವೆಲ್ಲ ವಿಚಾರವನ್ನು ಗಮನ ಹರಿಸಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ರಾಜ್ಯಾದ್ಯಂತ, ಇಡೀ ರಾಷ್ಟ್ರಾದ್ಯಂತ ಈ ನರೇಗಾ ಹಳೆಯ ಯೋಜನೆಯನ್ನು ಪುನಃ ಜಾರಿ ಮಾಡಬೇಕು, ಹೊಸದಾಗಿ ಏನು BJP ಸರ್ಕಾರ ತಂದಿದೆ ಆ ಯೋಜನೆಯನ್ನು ರದ್ದುಪಡಿಸಬೇಕು, ಕಾನೂನಿಗೆ ತಿದ್ದುಪಡಿ ಮಾಡಬೇಕು ಪುನಃ ಎಂಬ ಒಂದು ಯೋಚನೆಯನ್ನು ಇಟ್ಕೊಂಡು ಎಲ್ಲ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಘಟಕಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಆ ಸೂಚನೆ ಅಡಿಯಲ್ಲಿ ಇವತ್ತಿನ ಸುಮಾರು 40% ಜನಸಂಖ್ಯೆ ಈ ರಾಷ್ಟ್ರದಲ್ಲಿದ್ದಾರೆ. ಆ ಕಡೆ ಆ ಒಂದು ಜನತೆಗೆ ಪ್ರತಿನಿತ್ಯ ಏನಾದರೂ ಒಂದು ಕಾರ್ಯಕ್ರಮ ಅವರ ಉಪಜೀವನಕ್ಕೆ ಕೊಡಬೇಕು ಎಂಬ ಮೂಲ ಉದ್ದೇಶವನ್ನು ಇಟ್ಕೊಂಡು ನರೇಗಾ ಯೋಜನೆಯನ್ನು UPA ಮೊದಲನೇ ಹಂತದಲ್ಲಿ ಸರ್ಕಾರ ಒಂದು ಕಾನೂನನ್ನು ರಚನೆ ಮಾಡಿ ಆ ಕಾನೂನಿನ ಅಡಿಯಲ್ಲಿ ದೇಶಾದ್ಯಂತ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಆ ಕಾನೂನನ್ನು ಜಾರಿಗೆ ತಂದು ಅದರ ಒಂದು ಯೋಜನೆ ಅಡಿಯಲ್ಲಿ ಕಳೆದ 16 ವರ್ಷಗಳ ಕಾಲ ಆ ಬಡ ಜನತೆಯ ಬದುಕಿಗೆ ಒಂದು ಯೋಜನೆಯನ್ನು ಕೊಟ್ಟು ಜೀವನೋಪಾಯಕ್ಕೆ ದಾರಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಅಂದಿನ ಮನಮೋಹನ್ ಸರ್ಕಾರಕ್ಕೆ ಸಲ್ಲುತ್ತೆ, ದಿವಂಗತ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರಿಗೆ. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆ ಯೋಜನೆಗಳಿಗೆ ಬೇಕಾಗ್ತಕ್ಕಂಥ ಎಲ್ಲ ಕಾನೂನುಗಳನ್ನು ರಚನೆ ಮಾಡಿ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು ಒಂದು ಮಹತ್ವವಾದಂಥ ನಿರ್ಧಾರವನ್ನು ಕೈಗೆತ್ತಿಕೊಂಡು ಎಲ್ಲ ರಾಜ್ಯಗಳಿಗೆ ಅದರ ಒಂದು ಸಾರಾಂಶವನ್ನು ಕೊಟ್ಟು ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ, ಯಾಕಂದರೆ ನಮ್ಮದೆಲ್ಲ ಪ್ರಜಾತಂತ್ರ ವ್ಯವಸ್ಥೆ ಇರೋದು ರಾಜ್ಯ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ವಿಧಾನಸಭೆ, ಲೋಕಸಭೆ, ಈ ರೀತಿ ಹಂತ ಹಂತವಾಗಿ ಚುನಾಯಿತ ಪ್ರತಿನಿಧಿಗಳ ಮುಖಾಂತರ ಈ ಎಲ್ಲ ಅಭಿವೃದ್ಧಿ ಅಂಥ ಸಂದರ್ಭದಲ್ಲಿ ಗ್ರಾಮೀಣ ಜನರ ಬದುಕು ಹಸನಾಗಬೇಕು, ವಿಕೇಂದ್ರೀಕರಣ ವ್ಯವಸ್ಥೆ ಜಾರಿ ಮಾಡಬೇಕು ಎಂಬ ಒಂದು ಯೋಚನೆಯನ್ನು ಮಾಡಿ 1993-94ರಲ್ಲಿ ರಾಜೀವ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಈ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಕಾನೂನುಬದ್ಧವಾಗಿ ಸ್ವಾಯತ್ತತೆಯ ಸಂಸ್ಥೆಗಳಾಗಿ ಜಾರಿಗೆ ತಂದದ್ದು ತಮ್ಮೆಲ್ಲರಿಗೂ ಗುರುತಿರ್ತಕ್ಕಂಥ ಒಂದು ವಿಚಾರ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಪ್ರತಿ 5 ವರ್ಷಕ್ಕೊಮ್ಮೆ